ಸಕ್ಕರೆ ಕಾರ್ಖಾನೆಗಳು ನೋಡಾಗಿ ಮಹಾರಾಷ್ಟ್ರ, ಗುಜರಾತ್ ಮತ್ತು ಕರ್ನಾಟಕ ಈ ಎರಡು ಹೋಲಿಸಿ ನೋಡಿದರೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಮತ್ತು ಗುಜರಾತಲ್ಲಿ 3,500 ಬೆಲೆ ನಿಗದಿ ದರ. ನಮ್ಮ ಕರ್ನಾಟಕದಲ್ಲಿ ಏನಿದೆ, ಒಂದು ಫ್ಯಾಕ್ಟರಿ 20 ಕೊಡ್ತಾರೆ, ಒಂದು ಫ್ಯಾಕ್ಟ್ರಿ 3,000 ಕೊಡ್ತಾರೆ, ಒಂದು ಫ್ಯಾಕ್ಟ್ರಿ 2800 ಕೊಡ್ತಾರೆ. ನೋಡಿ ಈ ರೀತಿ ವ್ಯತ್ಯಾಸ ಆಗಿ ಮತ್ತು 3,000 ಒಳಗೆ ಎಲ್ಲ ಫ್ಯಾಕ್ಟರಿ ಕೊಡ್ತಾರೆ. ಆದ ಕಾರಣ ಎಷ್ಟು ಅನ್ಯಾಯ ಇತ್ತು ನಮ್ಮ ಬಗ್ಗೆ ಇವತ್ತು ನಮ್ಮ ಪ್ರತಿಭಟನೆ ನಡೆದತ್ತೆ. ಈಗ ಆಗಾಗಲೇ ಮಿರ್ಜಾಪುರದಲ್ಲಿ ನಡೆಯುತ್ತೆ, ಜಮಖಂಡಿಯಲ್ಲಿ ನಡೆಯುತ್ತೆ, ಉದ್ಯೋಗ ನಡೆಯುತ್ತೆ, ಎಲ್ಲ ಕಡೆ ನಡೆಯುತ್ತೆ. ನಾವು ಇವತ್ತು ಮನೆ ಕೊಟ್ಟು ಒಂದು ಗಡುವು ಕೊಟ್ಟು 5 ದಿನದೊಳಗೆ 3,500 ಬೆಲೆ ನಿಗದಿ ಮಾಡಬೇಕು. ಆ 5,500 ಬೆಲೆ ನಿಗದಿ ಮಾಡಿದ್ರೆ ಇವತ್ತು ಕಬ್ಬು ಬೆಳೆಗಾರರಿಗೆ ಲಾಭ ಆಗುತ್ತೆ. ಈ 2900, 2800 ಕೊಟ್ಟರೆ ಅವ್ರಿಗೆ ಏನು ಲಾಭ ಇಲ್ಲ ಅದರಲ್ಲಿ. ಯಾಕಂದ್ರೆ ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ಸಕ್ಕರೆ ಫ್ಯಾಕ್ಟ್ರಿ ಏನು ಅನುಕೂಲ ಅದಾವಂದ್ರೆ, ಒಂದು ಸಕ್ಕರೆ ಬರ್ತಾ, ಎಥಾನಲ್ ಬರ್ತಾ, ಸ್ಪಿರಿಟ್ ಆಗುತ್ತೆ, ಮತ್ತು ಬೂದಿ ಬದಲು ಮಾಡಿ ಮತ್ತು ಇಟ್ಟಾಗಿ ಬೂದಿ ಮಾಡ್ತಾರೆ. ಅದ್ರ ಇತರ ಲಾಭಗಳು ಕೂಡ ಶಾಶ್ವತ ಇದೆ ಸಕ್ಕರೆ ಫ್ಯಾಕ್ಟ್ರಿಯಿಂದ. ಆದರೂ ಬೇರೆ ಏನು ಮಾಡ್ತಾರೆ, ನಮ್ಮ ಲಾಭ ಇಲ್ಲ ಅಂತ ಹೇಳಿ ರೈತರ ಸರ್ಕಾರ ಬಿಟ್ಟು ತಪ್ಪಿಸ್ತಾರೆ. ಇವತ್ತು ಸರ್ಕಾರ ಜನಪ್ರತಿನಿಧಿಗಳು ಎಲ್ಲರೂ ಅಧಿಕಾರಿಗಳು ಕೂಡಿಕೊಂಡು ಗೊತ್ತಾ ನಮ್ಮ ಕಬ್ಬು ಬೆಳೆಗಾರರಿಗೆ ಕಬ್ಬು ಸಕ್ಕರೆ ಹೊಡೆಯುವಂಥ ರೈತರಿಗೆ ನ್ಯಾಯ ಕೊಡಿಸ್ಬೇಕು. ಆ ನ್ಯಾಯ ಸಿಗಲಿಕ್ಕೆ ನಾವು ಇವತ್ತು ನಮ್ಮ ಹುಣೂರು ತಾಲೂಕು, ಇಳಕಲ್ ತಾಲೂಕು ಜಂಟಿಯಾಗಿ ಒಂದು 5 ದಿವಸದ ನಂತರ ಗಡುವು ಕೊಟ್ಟು 5 ದಿವಸದ ನಂತರ ಉಗ್ರ ಪ್ರತಿಭಟನೆ ನಾವು ರಾಜ್ಯ ಹೆದ್ದಾರಿ ಎಲ್ಲ ಹಿಡಿದು ನಾವು ಪ್ರತಿಭಟನೆ ಮಾಡಬೇಕಂತ ನಿರ್ಧಾರ ಮಾಡಿದ್ವಿ. ಆದ ಕಾರಣ ಎಲ್ಲರೂ ಇದಕ್ಕೆ ಬೆಂಬಲ ಕೊಡೋಕ್ಕಂತ ರೈತ ಮುಖಂಡರು, ರೈತರು ಎಲ್ಲ ಬೆಂಬಲ ಕೊಡಬೇಕು ಮತ್ತು ಅಧಿಕಾರಿಗಳು, ಜನಪ್ರತಿನಿಧಿಗಳು ಬೇಗನೆ ಇದನ್ನೆಲ್ಲ ಬಗೆಹರಿಸಬೇಕಂತ ನಾವು ಹೋರಾಟ ಏನು ರಾಜ್ಯದಲ್ಲಿ ಸಕ್ಕರೆ ಫ್ಯಾಕ್ಟರಿಯ ಮಾಲೀಕರು ಕಡಿಮೆ ದರದಲ್ಲಿ ಕಬ್ಬನ್ನು ಖರೀದಿಸಿ ಪ್ರಾರಂಭ ಆಗೈತಿ. ಅದಕ್ಕೆ ಒಂದೊಂದು ಫ್ಯಾಕ್ಟರಿಯಲ್ಲಿ ಒಂದೊಂದು ದರವನ್ನು ನಿಗದಿ ಮಾಡ್ಯಾರ. ಬಾಲಾಜಿ, ಸದಾಶಿವ, ನಂತರ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಎಲ್ಲ 28 ಶುಗರ್ ಫ್ಯಾಕ್ಟರಿ ಕೂಡ 29,000 ರೂಪಾಯಿ, 2,800 ಅಥವಾ 3,100 ಕೂಡ ಖರೀದಿ ಮಾಡಕತ್ತಾರ. ಈಗಾಗಲೇ 4-5 ದಿನಗಳ ಕಾಲ ಮುರುಳಿಗೆ ತಾಲೂಕಿನ ಕೊಲ್ಲಾಪುರ ಕ್ರಾಸ್ನಲ್ಲಿ ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ನಮ್ಮ ರೈತ ಬಾಂಧವರು ಹೋರಾಟವನ್ನು ನಡೆಸ್ಯಾರ. ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಈಗಾಗಲೇ ವಿವಿಧ ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾದಲ್ಲಿ ಕೂಡ ಸಾಕಷ್ಟು ಸುದ್ದಿ ಪ್ರಸಾರ ಆಗತೈತಿ. ರೈತರಿಗೆ ಕಬ್ಬು ಕಡಿಮೆ ದರದಲ್ಲಿ ಖರೀದಿ ಮಾಡಿದ್ರೆ ಲಾಸ್ ಆಗುತ್ತೆ. ಅದಕ್ಕೆ ಒಂದು 3,500 ರೂಪಾಯಿವರೆಗೂ ಕೂಡ ಹೆಚ್ಚುವರಿಯಾಗಿ ಈ ಸತ ದರ ನಿಗದಿಯನ್ನು ಮಾಡಿ ರೈತರಿಗೆ ಅನುಕೂಲ ಮಾಡಬೇಕು ಅಂತೇಳಿ. ಬರೀ ನೀವು ಬೆಲ್ಲ ತಯಾರು ಮಾಡೋದು ಒಂದಲ್ಲ, ಅದರಿಂದ 8ರಿಂದ 9 ಐಟಮ್ಗಳನ್ನು ಮಾಡೋಕ್ಕೆ ಸಾಧ್ಯತೆ ಐತಿ. ಒಂದು ಎಥೆನಾಲ್ ಹೇಳಿದ ಪ್ರಕಾರ ಈಗಾಗಲೇ ಸಾಕಷ್ಟು ಕೇಂದ್ರ ಸರ್ಕಾರ ಅದನ್ನು ಖರೀದಿ ಮಾಡೋಕ್ಕೆ ಫ್ಯಾಕ್ಟ್ರಿಗಳಿಗೆ ಸಬ್ಸಿಡಿ ದರದಲ್ಲಿ ಅನುಮೋದನೆ ಕೊಟ್ಟುಬಿಡುತ್ತೆ. ಮುರುಗೇಶ್ವರ ಅಂತ ಫ್ಯಾಕ್ಟ್ರಿ, ಕೆಲವರು ಇರ್ತಕ್ಕಂಥ ಫ್ಯಾಕ್ಟ್ರಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸೈತಿ. ಇಂಥ ಸಂದರ್ಭದಲ್ಲಿ ಚಾಕ್ಲೇಟ್ ಮಾಡ್ಬೋದು, ಬೆಲ್ಲ ಮಾಡ್ಬೋದು, ಇನ್ನಿತರ ವಸ್ತುಗಳನ್ನು ಕೂಡ ತಯಾರು ಮಾಡೋಕ್ಕೆ ಸಾಧ್ಯ ಆಗೋದ್ರಿಂದ ಅದಕ್ಕೆ ಅದನ್ನು ಹೆಚ್ಚಿನ ಒಂದು ರೇಟನ್ನು ಮಾಡಬೇಕು ಅಂತ ಹೇಳಿ, ಮತ್ತು ಈಗಾಗಲೇ ಈ ವರ್ಷ 2025 ಮತ್ತು 26ನೇ ಸಾಲಿನೊಳಗೆ ಏನು ಪಾಡ್ಯದ ಮಳ ಮಾಡಿದ್ರೆ ಕಬ್ಬು ಕಟಾವು ಹಾಕಿತ್ತು ರೈತರದು ಹೊಲದಾಗ. ಮತ್ತು ಎಲ್ಲ ರೈತ ಹೊಲಗಳಿಗೆ ಗ್ಯಾಂಗ್ಗಳು ಬರ್ತಿದ್ವು. ಈಗ ಏನಾಗೈತೆ ಅಂದರೆ, ಈಗ ನಾಳೆಗೆ ಹುಣಿವಿ 15 ದಿನಗಳ ಕಾಲ ವಿಳಂಬ ಆಯ್ತು. ಕಬ್ಬು ಬೆಳೆದು ನಿಂತೈತಿ, ಶುಗರ್ ಕೇನ್ ಪ್ರಮಾಣ ಏನಾಗತ್ತೆ ಇಳಿಕೆ ಆಗತೈತಿ. ಅಲ್ಲಿ ರೈತಿಗೆ ಏನಾಗುತ್ತೆ, 10 ಟನ್ ಬೆಳೀತಕ್ಕಂಥ ಈ ರೈತ ದಿವಸಗತಿಗೆ ಗಚ್ಚಿದಂಗೆಲ್ಲ 9 ಟನ್ನಿಗೆ ಬರ್ತಾನೆ. ಮತ್ತೊಂದು ದಿನ 2 ದಿನ ಹೊತ್ತಂದ್ರೆ 8 ಟನ್ನಿಗೆ ಬರ್ತಾನೆ. ಮತ್ತು ಕಡಿಮೆ ಆತಂದ್ರೆ 6 ಟನ್ 7 ಟನ್ನಿಗೆ ಬರ್ತಾನೆ. ಅವಾಗ ರೇಟ್ ನಿಗದಿ ಮಾಡಿದ್ರು ಕೂಡ ಮತ್ತೆ ಜೀರೋ ಆಗಿಬಿಡ್ತಾನೆ ರೈತ. ಅದಕ್ಕೆ ಈಗ ಬೆಳೆದ ಸಂದರ್ಭದಲ್ಲಿ ಏನು ಪ್ರಫುಲ್ಲವಾಗಿ ಕಾಂಡಾಂಶವನ್ನು ತುಂಬಿಕೊಂಡಿರ್ತೈತಿ ಈಗ ಕಬ್ಬು. ಅದಕ್ಕೆ ತ್ವರಿತಗತಿಯೊಳಗೆ ಮಾನ್ಯ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಒತ್ತಾಯ ಮಾಡ್ತೀನಿ, ಆದಷ್ಟು ತೀವ್ರಗತಿ ಒಳಗಿರ್ತಕ್ಕಂಥ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಹೋರಾಟಕ್ಕೆ ತಾವು ಹೋಗಿ ಅಲ್ಲೇನು ರೈತರ ಸಮಸ್ಯೆ ಐತಿ, ರಾಜ್ಯಾದ್ಯಂತ ಸಮಸ್ಯೆ ಇದು ಒಂದೇ ಅಲ್ಲ, ಆ ಸಮಸ್ಯೆಯನ್ನು ಬಗೆಹರಿಸಿ 3,500 ರೂಪಾಯಿಯನ್ನು ರೈತ ಬಾಂಧವರಿಗೆ ಮಾಡಿಕೊಟ್ಟ ತುಂಬ ಅವರಿಗೆ ಧನ್ಯವಾದಗಳು ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಸಂದರ್ಭದಲ್ಲಿ. ಯಾಕಂದರೆ ನೀವು ಮಾಡಿಕೊಟ್ರೆ ಅಂದಾಗ ನಾವು ನೆನೆಸ್ಬೇಕಾಗುತ್ತೆ, ನಾವು ಬೆಳೆದೀವಿ. ಈ ಸದ್ಯ ರೈತರು ಕಬ್ಬು ಬೆಳೆಗಾರರೆಲ್ಲ ಬೆಳೆದಾರ, ನೀರು ಬಂದೈತಿ, ಮಳೆನೂ ಸಾಕಷ್ಟು ಆಗಿತ್ತು, ಕೇನು ಸಾಕಷ್ಟು ಐತಿ. ಅದಕ್ಕೆ ಹೆಚ್ಚಿನ ದರವನ್ನು ಕೊಡ್ರಿ. ಮತ್ತು ಆ ಫ್ಯಾಕ್ಟ್ರಿಯವ್ರು ಏನು ಹೇಳ್ತಿರ್ತಾರಂತ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಲಾಗಿ ಸಂಪರ್ಕ ಸಭೆ ಏರ್ಪಡಿಸಿದಾಗ, ಇಲ್ರಿ ನಮಗೆ ಇದು ಅರ್ನಿಂಗ್ ಭಾಳ ಇದಾಗಿರೋದ್ರಿಂದ ಕಡಿಮೆ
ಇದಾಗುತ್ತೆ. ಅದಕ್ಕೆ ನಾವು ಇಷ್ಟಕ್ಕೆ ಖರೀದಿ ಮಾಡ್ತೀವಿ, ಭಾಳ 390 ಅದು 29 ಅಂತಕ್ಕಂಥ ನಿಟ್ಟಿನೊಳಗೆ ಹೇಳಕತ್ತಾರಂತ. ಆದರೂ ಕೂಡ ಜಿಲ್ಲಾಡಳಿತಗಳು ವಿವಿಧ ಕಬ್ಬಿನ ಮಾಲೀಕರೊಂದಿಗೆ ಮಾತನಾಡಿ 3,500ವರೆಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ನಾವು ವಿನಂತಿ ಮಾಡ್ತೀವಿ. 3,500ವರೆಗೆ ನಮ್ಮ ರೈತರ ಕಬ್ಬನ್ನು ಖರೀದಿಸಿ ತಾವು ಕೂಡ ಶಿಫಾರಸು ಮಾಡಬೇಕಂತೇಳಿ ಈ ಮೂಲಕ ಪತ್ರಿಕಾ ಮಾಧ್ಯಮ ಮತ್ತು ನಮ್ಮ ಎಲ್ಲ ರೈತ ಬಾಂಧವ ಪರವಾಗಿ ವಂದಿಸಿ ಈ ನಮ್ಮ ಮನವಿ ಪತ್ರವನ್ನು ಮಾನ್ಯ ಪಾಪನಗೌಡ ಬಾಲರಾಜ್ ಅವರು ರಚಿಸಿದ್ದಾರೆ. ನಮಸ್ಕಾರ.